BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ 11 ಕಾಲಕ್ಕೆ ಗೀತೆ ಎನ್ನುವಂತಹ ಅಧ್ಯಾಯವನ್ನು ಇದನ್ನು ಮೂಲವಾಗಿ ಬರೆದವರು ಫಾಬ್ಲೋ ನೆರೂಡ. ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದವರು ಜನಾ ತೇಜಸ್ವಿ. ಹಾಗಾದರೆ ಕೃತಿಕಾರರ ಕೃತಿ ಪರಿಚಯವನ್ನು ಈಗ ನೋಡೋಣ. ಅದಕ್ಕಿಂತ ಮುಂಚೆ ಇದೇ ರೀತಿ ಎಲ್ಲ ಕನ್ನಡ ವಿಷಯದ ಅಭ್ಯಾಸ ಪೃಷ್ಠೋತ್ತರ ಚಾನಲಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಕೃತಿಕರ್ತೆ ಪರಿಚಯದಲ್ಲಿ ಪಾಬ್ಲೋ ನೆರೂಡ್ ಅವರ ಬಗ್ಗೆ ನೋಡೋದಾದರೆ, ಪಾಬ್ಲೋ ನೆರೂಡ್ 1904ರಲ್ಲಿ ಮಧ್ಯ ಚಿಲಿಯ ಫರಾಲ್ ಎಂಬ ಊರಲ್ಲಿ ಜನಿಸಿದ. ನೆರೂಡನ ಮೂಲ ಹೆಸರು ನೆಪ್ತಾಲಿಯಾ ರೈಸ್ ಬಸಾಲ್ಟೋ. ಇವನ ತಂದೆ ರೈಲ್ವೆ ಇಲಾಖೆಯಲ್ಲಿ ಕೆಲಸಗಾರನಾಗಿದ್ದ. ಇವನ ತಾಯಿ ಶಿಕ್ಷಕಿಯಾಗಿದ್ದಳು. ಸ್ಯಾಂಟಿಯಾಗೋ ಮತ್ತು ಚಿಲಿ ವಿಶ್ವವಿದ್ಯಾಲಯಗಳಲ್ಲಿ ವಿದ್ಯಾಭ್ಯಾಸ ಮಾಡಿದ ನೆರೂಡ್ ಕಮ್ಯುನಿಸ್ಟ್ ಪಕ್ಷದ ಸದಸ್ಯನಾಗಿ, ಸೆನೆಟರ್ ಆಗಿ ಮತ್ತು ಚಿಲಿಯ ರಾಯಭಾರಿಯಾಗಿ ಕೆಲಸ ಮಾಡಿದ. ಈತನ ಕೃತಿಗಳನ್ನು ನೋಡೋದಾದರೆ ಟ್ವಿಂಟ್ ಲವ್ ಪೋಯಮ್ಸ್ ಆ್ಯಂಡ್ ಎ ಸಾಂಗ್ ಆಫ್ ಡಿಸ್ಫೇರ್, ರೆಸಿಡೆನ್ಸ್ ಆನ್ ಅರ್ತ್, ಕ್ಯಾಂಟೋ ಜನರಲ್, 100 ಲವ್ ಸಾನೆಟ್, ಎಕ್ಸ್ಟ್ರಾವೆಗೇರಿಯಾ, ಎಲಿಮೆಂಟಲ್ ವರ್ಡ್ಸ್, ಫುಲ್ಲಿ ಎಂಪವರ್ಡ್ ಇವು ನೆರೂಡನ ಪ್ರಮುಖ ಕವನ ಸಂಕಲನಗಳು. ಮೆಮೊವಾರ ಇದು ನೆರೂಡನ ಆತ್ಮಕಥೆ ಎಂಬುದು ಮತ್ತು ಪಾಬ್ಲೋ ನೆರೂಡ್ ತನ್ನ ಸಾಹಿತ್ಯ ಸಾಧನೆಗೆ ವಿಶ್ವಶಾಂತಿ ಬಹುಮಾನ ಹಾಗೂ ನೊಬೆಲ್ ಪ್ರಶಸ್ತಿ ಪಡೆದ ಪ್ರತಿಭಾವಂತ ಎಂಬುದು ಇಷ್ಟು ಪಾಬ್ಲೋ ನೆರೂಡ್ ಅವರ ಕೃತಿಕರ್ತೆಯ ಪರಿಚಯವಾಗಿತ್ತು. ಇನ್ನು ಮುಂದುವರೆದು ಇದನ್ನು ಅನುವಾದ ಮಾಡಿದಂತಹ ಜನಾ ತೇಜಸ್ವಿ ಅವರ ಪರಿಚಯವನ್ನು ನೋಡೋದಾದರೆ, ಕನ್ನಡದ ಪ್ರಮುಖ ಅನುವಾದಕಿಯರಲ್ಲಿ ಜನಾ ತೇಜಸ್ವಿ ಒಬ್ಬರು. ಮೈಸೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲಿಷ್ MA ಪದವಿ ಹಾಗೂ ಭಾಷಾಂತರ ಡಿಪ್ಲೊಮಾ ಪದವಿ ಪಡೆದ ತೇಜಸ್ವಿಯವರು ಹಾಸನದ ಸಂತ ಫಿಲೋಮಿನಾ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿ ಹಾಗೂ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾಲಯದ ಟ್ಯಾಗೋರ್ ಪೀಠದಲ್ಲಿ ಸಂಶೋಧನಾ ಸಹಾಯಕಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಭಾರತ ಸರ್ಕಾರ ಸಂಸ್ಕೃತ ಇಲಾಖೆ ಸಂಶೋಧನೆಗಾಗಿ ನೀಡುವ ಜೂನಿಯರ್ ಫೆಲೋಶಿಪ್ 2022ರ JSS ಟ್ರಸ್ಟ್ ಫೆಲೋಶಿಪ್ ಪಡೆದಿದ್ದಾರೆ. ಇನ್ನು ಇವರ ಕೃತಿಗಳನ್ನು ನೋಡೋದಾದರೆ ಲಯ, ತಿಳಿಗೊಳ, ಕತ್ತಲೆಯ ಬೆಳಕು, ಉಸುರು ಬುಂಡೆ, ಅವನಿರುವಲ್ಲಿ, ಮಾಗಿ ಕಾಲದ ಸಾಲುಗಳು, ಕ್ಯಾಪ್ಟನ್ ಕವಿತೆಗಳು, ಯಕ್ಷಿಣಿ ಕನ್ನಡ ಇವು ತೇಜಸ್ವಿಯವರ ಪ್ರಮುಖ ಕವನ ಸಂಕಲನಗಳು. ಚೀನಿ ತತ್ವಶಾಸ್ತ್ರದ ಕತೆ, ಭಾರತ ರಾಷ್ಟ್ರೀಯ ಚಳುವಳಿ, ಕಡಲ ತಡಿಯ ಗುಡಾರ, ಬೆತ್ತಲೆ ಫಕೀರ, ಇರುವೆ ಮತ್ತು ಪಾರಿವಾಳ, ನನ್ನೊಳಗೆ ನಿನ್ನ ನಡಗಿ, ಅಣ್ಣ ಕರೆನೀನ, ರೆಕ್ಕೆಯೊಡೆದ ಮುಗಿಲು, ಚಕ್ರವರ್ತಿ, ಬಾಬರ್ನ ಪ್ರಾರ್ಥನೆ ಮತ್ತು ಇತರ ಕವಿತೆಗಳು, ಲೂಯಿಸ್ ಗ್ಲಿಕ್ ಕವಿತೆಗಳು, ಊಲೆ ಸೋಯಂಕ ವಾಚಿಕೆ ಇವು ಇವರ ಪ್ರಮುಖ ಅನುವಾದ ಕೃತಿಗಳು. ಬೆಳ್ಳಿ ಮೈಹುಳ ಇವರ ಕಥಾ ಸಂಕಲನ, ಕವಿ ರವೀಂದ್ರ ಬೆಟ್ಟದ ಮೇಲಿನ ಬೆಳಕು ಕವಿತೆ 2014 ಇವರ ಸಂಪಾದಿತ ಕೃತಿಗಳು. ಲಿಯೋ ಟಾಲ್ಸ್ಟಾಯ್, ರವೀಂದ್ರನಾಥ್ ಟಾಗೋರ್ ಬದುಕು ಬರಹ ಇವರ ಇತರ ಕೃತಿಗಳು. ಇನ್ನು UR ಅನಂತಮೂರ್ತಿಯವರ ಆತ್ಮಕಥೆ, ಸುರಗಿಯ ನಿರೂಪಣೆ ಹಾಗೂ ಸಂಯೋಜನೆ. ತೇಜಸ್ವಿ ಅವರ ಸಾಹಿತ್ಯ ಸಾಧನೆಗೆ TN ರಂಗರಾವ್ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ನೀಲಗಂಗಾ ದತ್ತಿ, ವಸುದೇವ ಭೂಪಾಲಂ ದತ್ತಿ, DC ಅನಂತಸ್ವಾಮಿ ದತ್ತಿ, ಮುಂಬೈನ ಸುಶೀಲ್ S ಶೆಟ್ಟಿ ಸ್ಮಾರಕ ಕಾವ್ಯ ಪ್ರಶಸ್ತಿ, SV ಪರಮೇಶ್ವರ್ ಭಟ್ಟ ಪ್ರಶಸ್ತಿ, ಬೇಂದ್ರೆ ಗ್ರಂಥ ಬಹುಮಾನ, GSS ಕಾವ್ಯ ಪ್ರಶಸ್ತಿ ಮುಂತಾದವು ಲಭಿಸಿವೆ ಎಂಬುದು ಇಷ್ಟು ಇವರ ಇಬ್ಬರು ಕವಿಗಳ ಪರಿಚಯವಾಗಿತ್ತು. ಇನ್ನು ಮುಂದುವರೆದು ಈ ಅಧ್ಯಾಯದ ಟಿಪ್ಪಣಿ ಭಾಗವನ್ನು ನೋಡೋದಾದರೆ, ಕಾಲಕ್ಕೆ ಗೀತೆ. ಪ್ರಸ್ತುತ ಕಾಲಕ್ಕೆ ಗೀತೆ ಜನಾ ತೇಜಸ್ವಿ ಅವರ ನನ್ನೊಳಗೆ ನಿನ್ನ ನಡಿಗೆ ಅನುವಾದ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಫಾಬ್ಲೋ ನೆರೂಡನ ಓಡ್ ಟು ಟೈಮ್ ಕವನದ ಕನ್ನಡ ಅನುವಾದವಿದು. ಕಾಲದ ಚಲನೆ, ನಿರಂತರತೆ ಹಾಗೂ ಅದರ ಅನಂತ ಯಾನವನ್ನು ಹಿಡಿಯಲು ಯತ್ನಿಸುವ ಕವಿತೆ ಇದು. ಒಂದು ಜೀವನದ ಹುಟ್ಟಿನಿಂದ ಸಾವಿನ ತನಕ ನೂರಾರು ಅನುಭವಗಳನ್ನು ಕಾಲ ತನ್ನ ತೆಕ್ಕೆಯಲ್ಲಿ ಒಳಗೊಳ್ಳುವ ವಿಸ್ಮಯ, ಬೆರಗು ಹಾಗೂ ವಾಸ್ತವತೆಗಳ ಈ ಕವಿತೆಯಲ್ಲಿ ಆಳತವಾಗಿ ಬೆರೆತಿವೆ. ಕಾಲದ ಜೊತೆಗೆ ಮಾಗುವ ದೇಹ ಹಾಗೂ ಮನಸ್ಸಿನ ಚಲನೆಯನ್ನು
ಕವನ ಸಹಜ ಸರಳ ತಾಜಾರೂಪತೆ ಹಾಗೂ ಪ್ರತಿಮೆಗಳ ಧ್ವನಿಸುತ್ತವೆ, ಶೋಧನೆಗೊಳಪಡುತ್ತವೆ. ಕಾಲ ನಿಧಾನವಾಗಿ ಗಂಡು ಹೆಣ್ಣುಗಳ ಮೈಚಲುವನ್ನು ಹಂತ ಹಂತವಾಗಿ ಈ ಕವನ ವಿವರವಾಗಿ ಹೇಳುತ್ತದೆ. ಉತ್ಕಟತೆ ಈ ಕವನದ ಜೀವಾಳ. ಇಂದ್ರಿಯಾನುಭವಗಳನ್ನು ಪ್ರತಿಮೆಗಳಾಗಿ ರೂಪಿಸುವ ಬಗೆ, ಮೈಚಲುವು ಹಾಗೂ ಪ್ರಕೃತಿಯನ್ನು ಮೆಳವಿಸುವ ವಿಧಾನ ಹಾಗೂ ಸಹಜವಾದ ದಿಟ್ಟತನಗಳಲ್ಲಿ ನೆರೋಡನಲ್ಲಿ ವಿಶೇಷವಾಗಿ ಕಾಣುತ್ತೇವೆ ಎಂಬುದು ಇಷ್ಟು ಈ ಅಧ್ಯಾಯದ ಕೃತಿಕರ್ತೆಯ ಪರಿಚಯ ಮತ್ತು ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳ್ತಾ, ಮುಂದಿನ ಕ್ಲಾಸ್ನಲ್ಲಿ ಇದೇ ಅಧ್ಯಾಯಕ್ಕೆ ಸಂಬಂಧಿಸಿದಂಥ ಪ್ರಬಂಧ ರೂಪದ ಪ್ರಶ್ನೋತ್ತರಗಳು ಚರ್ಚೆ ಮಾಡಿರ್ತೀವಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ಗೆ ವಿರಾಮವನ್ನು ಕೋರುತ್ತೇನೆ. ನಮಸ್ಕಾರ.